ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮುಖ್ಯಮಂತ್ರಿಯವರ ಜಾಹೀರಾತು ಫೋಟೋಗಳನ್ನು ನೋಡಿ ಮನಸ್ಸಿಗೆ ಬಹಳಷ್ಟು ಅತೃಪ್ತಿ ತಂದಿದೆ. ಯಾಕಂದರೆ ದಲಿತ ಶರಣರಾದಂಥ ಎಲ್ಲರ ಕಾಯಕವನ್ನು ಬಿಂಬಿಸ್ತಾ ಬರ್ತಾರೆ. ಅದು ಬಹಳ ತಪ್ಪು. ನಮ್ಮ ಶರಣರಾದ ಉರ್ಲಿಂಗಪೆದ್ದಿಯವರು ಹೆಗಲಿಗೆ ಬಟ್ಟೆ ಹಾಕಿದಂಥ ಭಾವಚಿತ್ರವನ್ನೇ ಬಿಂಬಿಸ್ತಾರೆ. ಇದೆಷ್ಟು ಸಮಂಜಸ ತಪ್ಪನಿಸಲ್ಯ? ಜಯಂತಿ ಉತ್ಸವ ಮಾಡ್ತಕ್ಕಂಥ ನಾವು ಶರಣರ ಒಂದು ಉದ್ದೇಶ, ಅವರ ಜ್ಞಾನವನ್ನು ಯುವ ಪೀಳಿಗೆಗೆ ತಿಳಿಸ್ತಕ್ಕಂಥ ಕಾರ್ಯನ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಶರಣರು ಉರ್ಲಿಂಗಪೆದ್ದಿ ಅವರು 2ನೇ ಶತಮಾನದ ಶರಣರು ಇವರು 260 ವಚನಗಳು ಬರೆದಂಥವರು. ಅವರ ಸತಿಯಾದಂಥ ಕಾಳಿಗೆ ಕೂಡ 17 ವಚನಗಳು ಬರೆದಂಥವರು. ಇವರು ಯಾವ ಸಂಸ್ಕೃತ ಘನಪಂಡಿತಂತೆ ಎಲ್ಲರೂ ಬಿಂಬಿಸ್ತಕ್ಕಂಥ ಶತಸ್ಥಲ, ಪಂಚಾಚಾರ, ಅಷ್ಟಾವರಣ ಎಲ್ಲದರ ಮಾತಾಡಬೇಕಾದ್ರೆ ಶರಣ ಉರ್ಲಿಂಗಪೆದ್ದಿಯವರ ವಚನಗಳೇ ಆಧಾರ ಇಟ್ಕೊಂಡು ಮಾಡ್ತಾರೆ. ಹಾಗಾದರೆ ಇನ್ನು ಕೆಲವೊಂದು ಶರಣರು ಇದ್ದಾರೆ. ಆ ಶರಣರನ್ನು ಅದೇ ಕಾಯಕವನ್ನು ಬಿಂಬಿಸಬೇಕಲ್ವೇ? ಅದಕ್ಕೆ ದಯವಿಟ್ಟು ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ಸಂಘ ಸಂಸ್ಥೆಗಳು ಬಂದರೆ ನಾವು ನಮ್ಮ ಮಠದಿಂದ ಶರಣ ಉರ್ಲಿಂಗಪೆದ್ದಿಯವರು ಎಲ್ಲ ತಜ್ಞರನ್ನು ಕೂಡಿ ವಿಚಾರ ಮಾಡಿ ಈ ಭಾವಚಿತ್ರವನ್ನು ನಾವು ಅಳವಡಿಸಿದಂಥದ್ದು. ಅದಕ್ಕೆ ಮುಂದೆ ಇದೇ ರೀತಿಯ ಭಾವಚಿತ್ರ ಎಲ್ಲ ವ್ಯವಸ್ಥೆ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಸುತ್ತೇವೆ. ಶರಣ